ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಥ್ರೆಡ್ ಪೈಪಿಂಗ್ನ ಬೇರೆ ರೀತಿಯಲ್ಲಿ ತೋರಿಸೋದು ಒಂದು 4-5 ರೀತಿಯಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡ್ಬೋದು. ಆ ಥ್ರೆಡ್ ಪೈಪಿಂಗಲ್ಲಿ ಇದು ಒಂದು ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಫಸ್ಟಿಗೆ ಬ್ಲೌಸ್ ಎಲ್ಲ ಫಿನಿಶ್ ಆಗಿದೆ, ಪೂರ್ತಿ ಫಿನಿಶ್ ಆಗಿದೆ, ನೆಕ್ ಅಷ್ಟೇ ಫಿನಿಶ್ ಆಗಿಲ್ಲ. ಇವಾಗ ಡೀಪು ಮತ್ತು ಇದೆಲ್ಲ ನೋಡಿಕೊಂಡು ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ನೋಡಿ ಇದು ಸಮವಾಗಿದೆಯಾ ಅಂತ ಕೂಡ ನೋಡಿ ಕರೆಕ್ಟಾಗಿ ಇಟ್ಕೋಬೇಕು. ಇದಾದಮೇಲೆ ಈ ಥರ ನೋಡಿ ಫ್ಯಾಬ್ರಿಕ್ ತೊಗೊಳ್ಳಿ. ಇದು ಬಾಕ್ಸ್ ಟೈಪಲ್ಲಿ ಇರೋ ಫ್ಯಾಬ್ರಿಕ್ನ ಈ ಥರ ತೊಗೋಬೇಕು. ಇದು ಪೂರ್ತಿ ಬಾಕ್ಸ್ ಟೈಪಲ್ಲಿದೆ. ಈ ಬಾಕ್ಸ್ ಟೈಪಲ್ಲಿ ಇರೋ ಸ್ಕ್ವೇರ್ ಅಂದರೆ ಈ ಥರ ಟೈಪಲ್ಲಿರೋ ಫ್ಯಾಬ್ರಿಕ್ನ ತೊಗೊಂಡು ಈ ಥರ ಕ್ರಾಸಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಗ್ಯುಲರಾಗಿ ಎಲ್ಲ ಕಲರ್ಗಳು ನಾವು ಯೂಸ್ ಮಾಡೋದ್ರಿಂದ ಜಾಸ್ತಿ ಫ್ಯಾಬ್ರಿಕ್, ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ತೊಗೊಂಡು ಇಟ್ಕೊಂಡಿದ್ದೀವಿ. ಇದು ಸಿಲ್ವರ್ ಕಲರ್ ಇದೆ ನೋಡಿ. ಈ ಸಿಲ್ವರ್ ಕಲರ್ನ ನಾನು ಈ ಥರ ಕ್ರಾಸಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಎಷ್ಟು ಯಾವ ಥರ ಪೈಪಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಾವು ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ನೀವು ಸ್ಕೇಲ್ ತೊಗೊಂಡಾದ್ರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಲೈನ್ಸ್ ಹಾಕ್ಕೊಳ್ಳಿ. ನೀಟಾಗಿ ಸ್ಟ್ರೇಟಾಗಿ ಬರಬೇಕು ಮತ್ತು ಕ್ರಾಸ್ ಇರಬೇಕು. ಯಾವಾಗಲೂ ಪೈಪಿಂಗು ಕ್ರಾಸಾಗಿ ಈ ಥರ ಇಟ್ಕೋಬೇಕು ನೋಡಿ. ಸ್ಕೇಲಲ್ಲಿ ಇಟ್ಕೊಂಡಿದ್ದೀನಲ್ಲ, ಇಲ್ಲಿಂದ ಈ ಥರ ಒಂದು ಲೈನ್ನ ಹಾಕ್ಕೊಳ್ಳಿ. ನೀಟಾಗಿ ಲೈನ್ನ ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಆ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು 1/4 ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ತುಂಬ ಬೇರೆ ಬೇರೆ ಥರ ಪೈಪಿಂಗ್ ಇರುತ್ತೆ. ಇದರಲ್ಲಿ 2-3 ಥರ ಪೈಪಿಂಗ್ನ ಮಾಡ್ಬೋದು. ಅದರಲ್ಲಿ ಇವಾಗ ನಾನು ಒಂದು ರೀತಿಯಾದ ಪೈಪಿಂಗ್ನ ತೋರಿಸ್ತೀನಿ. ಇದು ಈಸಿಯಾಗಿರುತ್ತೆ ಮತ್ತು ಫಾಸ್ಟಾಗೂ ಕೂಡ ನಾವು ಮಾಡ್ಕೋಬೋದು. ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ಹಿಂಗೆ ಇದನ್ನು ಕ್ರಾಸಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಸಿ ಇರುತ್ತೆ. ಇದು ಸಿಂಪಲ್ಲಾಗಿ ನಿಮಗೆ ಮಾಡ್ಕೊಳ್ಳುವಂಥ ಪೈಪಿಂಗು ನೋಡಿ. ಈ ಥರ ಸ್ಟಿಚ್ ಹಾಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಹಾಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಥರ ಆದಮೇಲೆ ಈ ಫ್ಯಾಬ್ರಿಕ್ನ ಇಟ್ಕೊಂಡು ಎಷ್ಟು ಬೇಕಾಗುತ್ತೆ ಅಂತ ಈ ಥರ ರೌಂಡ್ನ ತಿರುಗಿಸಿ ನೋಡ್ಕೋಬೇಕು. ನೋಡಿ, ಇಷ್ಟು ಬೇಕಾಗುತ್ತೆ. ಇದು ಎಕ್ಸ್ಟ್ರಾ ಇದೆ. ಇಲ್ಲಿಂದ 2 ಇಂಚನ್ನ ಬಿಟ್ಬಿಟ್ಟು ಇದನ್ನು ಕಟ್ ಮಾಡಿಬಿಡಿ. ಇದು ಬೇಕಾಗಿಲ್ಲ. ಇವಾಗ ಇದೊಂದು ಸ್ಟೆಪ್ ಆಯ್ತಲ್ಲ. ಇವಾಗ ನೋಡಿ, ಈ ಪೈಪಿಂಗ್ನ ನೋಡಿ, ಇಲ್ಲಿ ಎಮ್ಮಿಂಗು ಎಕ್ಸ್ಟ್ರಾ ಪೀಸ್ನ ಕೊಟ್ಟು ಈ ಥರ ಮಾಡಿರೋದು. ಇದು ಇನ್ನೊಂದು ಟೈಪು. ಇವಾಗ ಮಾಡ್ತಾ ಇರೋದು ಡೈರೆಕ್ಟ್ ಪೈಪಿಂಗು. ಇದಕ್ಕೆ ಎಮ್ಮಿಂಗ್ ಪೀಸ್ ಏನು, ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಏನು ಕೊಡಲ್ಲ. ಈ ಪೈಪಿಂಗ್ ಇದೆಯಲ್ಲ, ಇದರಲ್ಲೇ ಫಿನಿಷ್ ಮಾಡುವಂಥದ್ದು. ಅದು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. 2 ಥರ ಮಾಡ್ಬೋದು ಅಂತ. ಇದು ಇನ್ನೂ ಈಸಿಯಾಗಿರುತ್ತೆ ಕೆಲವರಿಗೆ, ಹೊಸದಾಗಿ ಕಲಿಯೋರಿಗೆ. ಅದಕ್ಕೋಸ್ಕರ ನೋಡಿ, ಈ ಥರ ತಗೊಂಡು ಫಸ್ಟಿಗೆ ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರ್ನ ಈ 1/4 ಇಂಚಿಗೆ ಈ ಥರ ಸ್ಟಿಚ್ ಮಾಡ್ಕೊಂಡು ನೋಡಿ. ಈ ಥರ ಎಡ್ಜಿಗೆ ನಾವು ಎಮ್ಮಿಂಗ್ ಅಟ್ಯಾಚ್ ಮಾಡುವಾಗ ಲೈನಿಂಗ್ ಪೀಸ್ನ ಮಾಡ್ಕೊಳ್ತೀವಲ್ಲ, ಆ ರೀತಿಯಲ್ಲಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಒಂದೇ ಲೆವೆಲ್ಗೆ ಪೀಸ್ನ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಆಯ್ತಲ್ವಾ. ಈಗಾದಮೇಲೆ ಈ ಥರ ಹಾಫ್ ಟೆನ್ಷನ್ ಸಿಗುತ್ತೆ. ಈ ಹಾಫ್ ಟೆನ್ಷನ್ ಏನು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಥ್ರೆಡ್ ಪೈಪಿಂಗ್ ಯಾವಾಗಲೂ ಹಾಫ್ ಟೆನ್ಷನ್ ಯೂಸ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗು ಮತ್ತು ಲೆವೆಲ್ಲು ಎರಡೂ ಒಟ್ಟಿಗೆ ಚೆನ್ನಾಗೇ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಹಾಫ್ ಟೆನ್ಷನ್ನ ಯೂಸ್ ಮಾಡ್ಕೊಳ್ಳಿ. ಈ ಥರ ಮಾಡಾದಮೇಲೆ ಇಲ್ಲಿ ನೋಡಿ, ಇವಾಗ ನಾವು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಈ ಸ್ಟಿಚ್ ಮಾಡ್ಕೊಂಡಿರುವಾಗ
ಈಗ ಥ್ರೆಡ್ನ ತೊಗೋಬೇಕು. ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ನ ಈ ಥರ ಇಟ್ಕೋಬೇಕು. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ. ಕೆಳಗಡೆ ಪೀಸ್ ಇದೆಯಲ್ಲ, ಅದು ಸ್ವಲ್ಪ ಈ ಥರ ಒಳಗಡೆ ಹೋಗಬೇಕು, ಮೇಲೆಗಡೆ ಪೀಸು ಕಾಣ್ತಾ ಇರಬೇಕು. ಆ ಥರ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕಬೇಕು. ಇಲ್ಲೇನು ಮಾಡಬೇಕು, ಒಂದು ಸ್ಟಿಚ್ನ ಹಾಕಬೇಕು. ಒಂದು ಸ್ವಲ್ಪ ರಫ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಇದೇ ಥರ ಇಟ್ಕೊಳ್ಳಿ, ಥ್ರೆಡ್ಡಲ್ಲಿ ಇದೇ ಥರ ಇಟ್ಕೊಂಡು ನೋಡಿ ಈ ಥರ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಇನ್ಸೈಡ್ ಪೀಸು ಸ್ವಲ್ಪ ಒಳಕಾದಂಗೆ ಇಟ್ಕೊಂಡು ನಿಧಾನವಾಗಿ ಈ ಥರ ಮಾಡ್ಕೊಂಡು ಬನ್ನಿ. ಕ್ರಾಸ್ ಕಟ್ಟಿಂಗ್ ಮಾಡೋದು ಬೇಕೇ ಬೇಕು. ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಯಾವುದೇ ಮಾಡಬೇಕಂದ್ರೂ ಫ್ಯಾಬ್ರಿಕ್ನ ಕ್ರಾಸಲ್ಲಿ ಇಟ್ಕೊಂಡೇ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಬೇಕು ಅಂತ ಕೇಳಿರ್ತಾರಲ್ಲ ಅವ್ರಿಗೆ. ಮತ್ತು ಇದನ್ನು ಮ್ಯಾಚಿಂಗ್ ನೋಡ್ಕೊಂಡು ಮಾಡ್ಬೋದು. ಸೇಮ್ ಥ್ರೆಡ್ಡಲ್ಲೂ ಕೂಡ ಪೈಪಿಂಗ್ ಮಾಡ್ಬೋದು. ಅದರಲ್ಲೇ ಇಂಥ ಕಲರ್ ಇರುತ್ತಲ್ಲ, ಆಪೋಸಿಟ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಪೋಸಿಟ್ ಕಲರ್ನ ಹಾಕೊಳ್ಳೋದು. ನೋಡಿ ಈ ಥರ ನೀಟಾಗಿ ತೋರಿಸ್ತೀನಿ. ಇದು ನೋಡಿ, ಮೇಲೆ ಇನ್ಸೈಡ್ ಪೀಸು ಮೇಲೆ ಪೀಸ್ ಇಂದ ಒಳಗಿರಬೇಕು, ಆವಾಗ ಅದು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡಿಕೊಂಡು ನೋಡಿ, ಒಬ್ಬೊಬ್ರಿಗೆ ಯಾವ್ಯಾವ ಥರ ಪೈಪಿಂಗ್ ಬೇಕಾಗುತ್ತೋ ಆ ಥರ ಪೈಪಿಂಗಲ್ಲಿ ನಾವು ಮಾಡ್ಬೋದು. ಎಮ್ಮಿಂಗ್ ಬೇಡ ಅಂತ ಒಬ್ಬೊಬ್ಬರು ಕೇಳ್ತಾರೆ, ಆವಾಗ ನಾವು ಬೇರೆ ಥರವಾಗಿ ಪೈಪಿಂಗ್ನ ಮಾಡಬೇಕಾಗುತ್ತೆ. ಅದೇ ಈ ಥರ ಪೈಪಿಂಗು. ಈ ಪೈಪಿಂಗ್ನ ನಾವು ಈಸಿಯಾಗಿ ಮಾಡಿ ಕೊಡ್ಬೋದು. ನೋಡಿ ಇದಾಯ್ತಲ್ವ, ಸ್ವಲ್ಪ ದಾರ ಉದ್ದಕ್ಕೆ ಇಟ್ಕೊಳ್ಳಿ. ಇವಾಗ ನೋಡಿ, ಈಗ ಬ್ಲೌಸ್ ಪೀಸ್ ಎಲ್ಲ ರೆಡಿ ಇದೆ, ನೆಕ್ ಮಾತ್ರ ಫಿನಿಶಿಂಗ್ ಆಗಬೇಕಲ್ವಾ. ಇದನ್ನು ಫ್ಯಾಬ್ರಿಕ್ನ ಈ ಥರ ಸೀದಾದಲ್ಲಿ ಇಟ್ಕೋಬೇಕು. ಸೀದಾದಲ್ಲಿ ನೀವು ಆಫ್ ಟೆನ್ಷನ್ನ ರೈಟ್ ಟು ಲೆಫ್ಟ್ ಯಾವ್ದು ಹಾಕ್ಕೊಳ್ತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡು. ನಾನು ಈ ಸೈಡಿಂದ ಹಿಂಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೋಡಿ, ಈ ಸೀದೆ ನಾವು ಫಸ್ಟೇ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದು ಮೇಲೆ ಬರೋ ಥರ ಮಾಡ್ಕೋಬೇಕು. ಮೇಲೆ ಬರೋ ಥರ ಮಾಡಿಕೊಂಡು ನಾವು ಎಷ್ಟು ಇಲ್ಲಿ ಕಾಲಿಂಚ್ ಅಟ್ಯಾಚ್ ಮಾಡ್ತೀವಲ್ಲ, ಆ ಕಾಲಿಂಚ್ ಅಟ್ಯಾಚ್ ಮಾಡ್ತೀವಲ್ಲ ಅಥವಾ ಇನ್ನೂ ಕಡಿಮೆಯಾಗಿ ನಾವು ಇಲ್ಲಿ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡೋದು, ಎಮ್ಮಿಂಗ್ ಮಾಡೋದು ಎಲ್ಲ ಮಾಡಿರ್ತೀವಲ್ಲ, ಆ ಥರ ಹಿಂಗೆ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನಿಧಾನವಾಗಿ ಎಡ್ಜಿಗೆ ಈ ಥರ ಸ್ಟಿಚ್ ಹಾಕೋ ಬರಬೇಕು. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಬರಬೇಕು. ನಿಧಾನಕ್ಕೆ ಇದನ್ನು ಇಟ್ಕೋಬೇಕು. ಇಲ್ಲಿ ಕೂಡ ನಿಮಗೆ ಈ ಫ್ಯಾಬ್ರಿಕ್ಕು ಒಳಗಡೆ ಕಾಣಬಾರ್ದು. ಈ ಮೇಯ್ನ್ ಫ್ಯಾಬ್ರಿಕ್ಕು ನಾವು ಏನು ಪೈಪಿಂಗ್ ಕೊಡ್ತಾಯಿದ್ದೀವಿ ಅದು ಸ್ವಲ್ಪ ಮೇಲೆ ಬರೋ ಥರ ಪೀಸ್ ಅಟ್ಯಾಚ್ ಮಾಡ್ತಾ ಇರೋದು ಒಂದು ಲೆವೆಲ್ಗೆ ಇಟ್ಕೊಂಡು ನಿಧಾನವಾಗಿ ಈ ಥರ ಅಟ್ಯಾಚ್ ಮಾಡ್ಕೊಬರ್ಬೇಕು. ನೋಡಿ ಇಲ್ಲಿ ನೋಡ್ಕೊಳ್ಳಿ, ಫ್ಯಾಬ್ರಿಕ್ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಈ ಥರ ಇಟ್ಕೊಳ್ಳಿ. ತುಂಬ ಈಸಿಯಾಗಿ ಕಲಿಬೋದು. ಇನ್ನೊಂದು ಪೈಪಿಂಗಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಈ ಪೈಪಿಂಗಲ್ಲಿ ನಿಮಗೆ ಈಸಿಯಾಗಿರುತ್ತೆ. ಕ್ರಾಸಲ್ಲಿ ತಿರುಗಿಸುವಾಗ ಸ್ವಲ್ಪ ಎಳ್ಕೋಬೇಡಿ, ಫ್ರೀಯಾಗಿ ಬಿಡಿ. ಈ ಪಾಯಿಂಟ್ ಇರ್ತಾವಲ್ಲ, ಶೇಪ್ ಇರ್ತಾವಲ್ಲ, ಅಲ್ಲಿ ಸ್ವಲ್ಪ ಮೇಯ್ನ್ ಫ್ಯಾಬ್ರಿಕ್ ಆಗಿ ನಾವು ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನಾವು ಫ್ರೀಯಾಗಿ ಬಿಡಬೇಕು. ಇಲ್ಲಾಂದರೆ ಇಲ್ಲಿ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ, ಆವಾಗ ಪೈಪಿಂಗ್ ಸರಿಯಾಗಿ ಕುತ್ಕೊಳ್ಳಲ್ಲ. ಅದಕ್ಕೆ ಇಲ್ಲಿ ನೋಡಿ ಕಾರ್ನರ್ ಬರುತ್ತೆ ನೋಡಿ, ಇಲ್ಲಿ ಈ ಕಾರ್ನರ್ ಬಂದಾಗ ನೀಟಾಗಿ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಈ ಪೈಪಿಂಗ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ಫ್ರೀಯಾಗಿ ಬಿಡಬೇಕು. ಫಾಸ್ಟಾಗಿ ಮಾಡ್ಬೋದು. ನಾನು ನಿಮಗೆ ನಿಧಾನಕ್ಕೆ ತೋರಿಸೋದ್ರಿಂದ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ನಾವು ಹಿಂಗೆ ಇಟ್ಕೊಳ್ತೀವಿ, ಈ ಥರ ಫಾಸ್ಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಿಮಗೆ ಗೊತ್ತಾಗಲಿ ಅಂತ ನಾನು ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಹಿಂಗೆ ಇಟ್ಕೊಳ್ಳಿ.
ಇಲ್ಲಿ ಕಾರ್ನರ್ ಅಂದರೆ ಇದೇ ಶೇಪು, ಅಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ನಾವು ಯಾವಾಗಲೂ. ಹಿಂಗಾಯ್ತಲ್ವ. ಇವಾಗ ನೋಡಿ ಇಲ್ಲಿ ಕಾರ್ನರ್ ಬರುತ್ತೆ ನೋಡಿ, ಈ ಕಾರ್ನರಲ್ಲಿ ಈ ಥರ ನೀಟಾಗಿ ಫ್ಯಾಬ್ರಿಕ್ಗೆ ಪೈಪಿಂಗ್ನ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಈ ಎಡ್ಜಿಗೂ ಕೂಡ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಇದು ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವೇನು ಮಾಡಿ ಗೊತ್ತಾ, ಎಲ್ಲಾದರೂ ಗ್ಯಾಪ್ ಬಿಟ್ಟಿದ್ದೀವಿ ಅಂತ ಅನಿಸಿದ್ರೆ ಇವಾಗ ಒಂದು ಸ್ಟಿಚ್ ಹಾಕಿದ್ದೀವಲ್ಲ, ನಿಮ್ಗಿನ್ನೂ ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ಈ ಥರ ಇಟ್ಕೊಳ್ಳಿ. ಇವಾಗೇನು ನಿಮಗೆ ಇದಾಗಿರಲ್ಲ, ಕರೆಕ್ಟಾಗಿ ಈ ಥರ ಇಟ್ಕೊಂಡು ಈ ಎಡ್ಜ್ ಏನಿರುತ್ತೆ ನಮ್ಮದು ಥ್ರೆಡ್ ಪೈಪಿಂಗು ಆಲ್ರೆಡಿ ನಾವು ಟೆನ್ಷನ್ ಹಾಕಿರ್ತೀವಲ್ಲ, ನೀಟಾಗೆ ಬಂದಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಆದರೂ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಇನ್ನೊಂದು ಸ್ಟಿಚ್ನ ಇಲ್ಲಿಗೆ ಹಾಕ್ಕೋಬೋದು. ಇದೇನು 2 ನಿಮಿಷನೂ ಆಗೋದಿಲ್ಲ, 1 ನಿಮಿಷ ಆಗುತ್ತೆ. ಯಾಕಂದರೆ ಫಾಸ್ಟಾಗಿ ಹಾಕ್ಕೋಬೋದು. ಎಲ್ಲಾದರೂ ಸ್ಟಿಚ್ ಆ ಕಡೆ ಈ ಕಡೆ ಹೋಗಿದೆ ಅನಿಸಿದ್ರೆ ನಿಮಗೆ ಈ ಸ್ಟಿಚ್ ಹಾಕೋದು ಇನ್ನೂ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ಥರ. ಇವಾಗ ನೋಡಿ, ಈಗ ಫಾಸ್ಟಾಗಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕೊಳ್ಳೋಣ. ಈ ಸ್ಟಿಚಿಂಗ್ ಆಯ್ತಲ್ವಾ. ಈ ಸ್ಟಿಚಿಂಗ್ ಆದಮೇಲೆ ಮೇಯ್ನ್ ಏನಂದರೆ ಈ ಎಕ್ಸ್ಟ್ರಾ ಥ್ರೆಡ್ಸ್ ಏನಾರು ಇದ್ದರೆ ಈ ಥರ ಕಟ್ ಮಾಡ್ಕೊಂಡು ಈಗ ನ್ಯಾಚ್ ಹಾಕಬೇಕು. ಪ್ರತಿ ಬ್ಲೌಸ್ಗೂ ನಾವು ಏನೇ ಮಾಡಿದ್ರೂ ಈ ಥರ ಇಟ್ಕೊಂಡು ಈ ಶೇಪ್ ಇರುತ್ತಲ್ಲ ನಮ್ಮದು ಟರ್ನಿಂಗ್ ಶೇಪ್ಗಳು ಇರ್ತಾವಲ್ಲ, ಅಲ್ಲಿ ನಾವು ಈ ಥರ ನ್ಯಾಚ್ನ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ಳಿ. ಇದೇನಾದರೂ ಎಕ್ಸ್ಟ್ರಾ ನಿಮಗೆ ಥ್ರೆಡ್ ಇದೆ ಅಂದರೆ ಈ ಥರ ಲೈನ್ಸ್ ಏನಾರು ಬಂದರೆ ಅದನ್ನು ನೀವು ಟ್ರಿಮ್ ಮಾಡ್ಕೊಬಿಡಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ತಿರ್ಗಾ ಇಲ್ಲಿ ಬ್ಯಾಕಲ್ಲೂ ಕೂಡ ಈ ಥರ ಇಟ್ಕೊಂಡು ಶೇಪ್ ಹತ್ರ ನ್ಯಾಚ್ನ ಕೊಡಿ. ಮತ್ತು ಇಲ್ಲಿ ಫ್ರಂಟಲ್ಲಿ ಈ ಶೇಪ್ ಏನಿದೆಯಲ್ಲ, ಇವಾಗ ನೋಡಿ ಅಟ್ಯಾಚ್ ಎಲ್ಲ ಮಾಡ್ಕೊಂಡಿದ್ದೀವಲ್ಲ. ಇವಾಗ ನೋಡಿ ಇಲ್ಲಿ ಎಮ್ಮಿಂಗ್ ಏನಾದರೂ ಬೇಕಂದರೆ ಈ ಎಡ್ಜಿಗೆ ನಾವು ಸ್ಟಿಚ್ ಹಾಕಿದ್ದೀವಲ್ಲ, ಈ ಥರ ನೀಡಲ್ಲಿ ಇಟ್ಕೊಂಡು ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೋದು. ಇದೇನಾಗಲ್ಲ, ಐರನ್ ಮಾಡ್ಕೋಬೇಕಷ್ಟೇ. ಇದನ್ನು ನೀಟಾಗಿ ಈ ಥರ ಐರನ್ ಮಾಡಿಕೊಂಡ್ರೆ ನಾವಿಲ್ಲಿ ಆರಾಮಾಗಿ ಇಷ್ಟಕ್ಕೇ ಈ ಥರ ಇಟ್ಕೊಂಡು ಎಮ್ಮಿಂಗ್ನ ಮಾಡ್ಬೋದು. ಆದರೆ ಇದಕ್ಕೆ ಇಲ್ಲಿ ಪಾಯಿಂಟ್ ಇಟ್ಕೊಡ್ತಾಯಿದ್ದೀನಿ ನೋಡಿ. ಇದನ್ನು ಯಾವ ಥರ ಕೊಡೋದು ಅಂತ ತೋರಿಸ್ತೀನಿ. ಅಂದರೆ ಎಮ್ಮಿಂಗ್ ಮಾಡ್ದಿರ ಸ್ಟಿಚಿಂಗ್ನ ಮಾಡೋದನ್ನ ತೋರಿಸ್ತೀನಿ. ಈ ಥರ ಇಟ್ಕೋಬೇಕು, ಈ ಥರ ಟಾಪ್ ಸೈಡು. ಇವಾಗ ನಾವು ಇದೆಲ್ಲ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಈ ಥರ ಇಟ್ಕೊಳ್ಳಿ. ಕೆಲವ್ರಿಗೆ ನಮಗೆ ಎಮ್ಮಿಂಗ್ ಬೇಕಂದವರಿಗೆ ಎಮ್ಮಿಂಗ್ ಕೊಡಿ ನೋಡಿ. ಈ ಥರ ಹಾಫ್ ಟೆನ್ಷನ್ನ ಇಟ್ಕೊಳ್ಳಿ. ಸ್ವಲ್ಪ ಸ್ಟಿಚಿಂಗ್ನ ಚಿಕ್ಕದಿಟ್ಕೊಳ್ಳಿ, ಜಾಸ್ತಿ ದೊಡ್ಡದು ಇಟ್ಕೊಬೇಡಿ. ಈ ನಾವು ಏನು ಪೈಪಿಂಗ್ ಮಾಡಿದ್ದೀವಲ್ಲ, ಆ ಪೈಪಿಂಗ್ ಪಕ್ಕದಲ್ಲಿ ಸ್ಟಿಚಿಂಗ್ನ ಹಾಕ್ಕೊಳ್ತಾ ಬರಬೇಕು. ಅದು ಸ್ಲೋಗಿ ಹಾಕೊಬರ್ಬೇಕು ಈ ಶೇಪಲ್ಲಿ ಮಾತ್ರ. ಮತ್ತು ನೀವು ಐರನ್ ಮಾಡ್ಕೊಳ್ಬೇಕಾದ್ರೆ ಇದು ಮಾಡ್ಬೋದು, ಇಲ್ಲ ಕೈಯಲ್ಲಿ ಈ ಥರ ಅಂದ್ಬಿಟ್ಟು ಕೂಡ ಲೆವೆಲ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೋಬೇಕು ನೋಡಿ. ತೋರಿಸ್ತೀನಿ. ಈಸಿಯಾಗಿರುತ್ತೆ. ಥ್ರೆಡ್ ಪೈಪಿಂಗು ಇವಾಗ ಟ್ರೆಂಡಲ್ಲಿ ಇರೋದ್ರಿಂದ ಈ ಥರ ಒಂದು ಥ್ರೆಡ್ ಇದ್ದರೆ ನಿಮಗೆ ಆರಾಮಾಗಿ ಈಸಿಯಾಗಿ ಥ್ರೆಡ್ ಪೈಪಿಂಗ್ನ ಮಾಡ್ಕೊಬೋದು. ಇದರಲ್ಲಿ ಎಷ್ಟೊಂದು ಥರ ಪೈಪಿಂಗ್ನ ನಾವು ಮಾಡ್ಬೋದು. ಲೈನಿಂಗ್ ಹಾಕಿ ಉಲ್ಟಾ ಫಿನಿಶಿಂಗ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಅದನ್ನು ಇವಾಗ ತೋರಿಸ್ತೀನಿ ನಾನು ನಿಮಗೆ.
ಮಾಡಿರೋದಿದೆ, ಅದನ್ನು ತೋರಿಸ್ತೀನಿ. 3 ಥರ ಪೈಪಿಂಗು ನಿಮಗೆ ಒಂದೇ ವಿಡಿಯೋದಲ್ಲಿ ಇರೋದು ಮಾಡಿರೋದನ್ನ ತೋರಿಸ್ತೀನಿ. ಇವಾಗ ಇದಾಗುತ್ತಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಇನ್ಔಟ್ ಮಾಡೋದು ಚಿಕ್ಕದಾಗಿ ತೋರಿಸ್ಕೊಡ್ತೀನಿ. ಆಲ್ರೆಡಿ ಇವಾಗ ತೋರಿಸಿದ್ದೀನಿ, ಬಟ್ ಅದು ಬ್ಯಾಕಲ್ಲಿ ಹೋಗಿ ಯಾರು ನೋಡೋದು ಇಷ್ಟಪಡಲ್ಲ. ಹಾಗಾಗಿ ಹೊಸ್ದಾಗಿ ತೋರಿಸಿದ್ರೆ ನಿಮಗೆ ಹೊಸ್ದಾಗಿ ಅರ್ಥ ಆಗುತ್ತೆ ಅಂತ ಪ್ರತಿ ವಿಡಿಯೋ ಮಾಡೋವಾಗಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಚಿಕ್ಕದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಥರ ಇಲ್ಲಿ ಬಂದು ಫಿನಿಶಿಂಗ್ ನೋಡ್ತಾ ಇದ್ದೀರಲ್ಲ, ತುಂಬ ಈಸಿಯಾಗಿ ಯಾರಿಗೂ ಪೈಪಿಂಗ್ ಬರಲ್ಲ ಅನ್ನೋರು ಕೂಡ ಎಮ್ಮಿಂಗ್ ಈ ಥರ ಒಂದು ಸ್ಟಿಚ್ ಮಾಡೋದ್ರಿಂದ ನಮಗೆ ಎಮ್ಮಿಂಗ್ ಮಾಡೋದೇನೂ ಇರಲ್ಲ. ಇದು ಒಂದು ಪೈಪಿಂಗ್ ಆಯಿತು. ಇದು ನೋಡಿ, ಇದು ಎಮ್ಮಿಂಗ್ ಮಾಡಿರೋದು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಮ್ಮಿಂಗ್ ಮಾಡಿರೋದು. ಇದು 2ನೇ ಪೈಪಿಂಗ್ ಆಯಿತು. ಇಲ್ಲಿ ನೋಡಿ, ಲೈನಿಂಗು ಜೊತೆಲೇ ಫಸ್ಟು ಅಟ್ಯಾಚ್ ಮಾಡಿಕೊಂಡು ಇದನ್ನು ಟರ್ನ್ ಮಾಡಿದ್ರೆ ಈ ಥರ ಸಣ್ಣದಾಗಿರುವಂಥ ಥ್ರೆಡ್ ಪೈಪಿಂಗ್ ಕಾಣಿಸ್ತಾ ಇದೆ ನೋಡಿ. ಫಿನಿಶಿಂಗ್ ಕೂಡ ಈ ಥರ ಇರುತ್ತೆ. ಇದು ಕೂಡ ಮಾಡ್ಕೋಬೋದು ನೋಡಿ. ಇದು ಈ ಥರ ಫಿನಿಶಿಂಗ್ ಇರುತ್ತೆ ಥ್ರೆಡ್ ಪೈಪಿಂಗು. ನೋಡಿದ್ರಲ್ಲ, 1 ಪೈಪಿಂಗು, 2 ಪೈಪಿಂಗು, ಇದು 3ನೇ ಪೈಪಿಂಗು. ಈ 3 ಪೈಪಿಂಗನ್ನು ಉಲ್ಟಾದಲ್ಲಿ ನೋಡಿದ್ರು, ಸೀದಾದಲ್ಲಿ ಉಲ್ಟಾಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.